ನಮಸ್ಕಾರ ಸ್ನೇಹಿತರೆ. ಭೂಲೋಕದಲ್ಲಿರುವ ವೈಕುಂಠವೇ ತಿರುಮಲ ತಿರುಪತಿ. ತಿರುಮಲದೊಂದಿಗೆ ಸಮಾನವಾದ ಪವಿತ್ರ ಪ್ರದೇಶ ಮತ್ತೊಂದಾಗಲಿ, ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಸಮಾನವಾದ ಇನ್ನೊಂದು ದೈವವಾಗಲಿ ಇದಕ್ಕೂ ಮುಂಚೆ ಇರಲಿಲ್ಲ, ಇನ್ನು ಮುಂದೆಯೂ ಇರುವುದಿಲ್ಲ ಎಂದು ಪುರಾಣಗಳು ಹೇಳುತ್ತಿದೆ. ಶ್ರೀನಿವಾಸನಂತೆ ನೆಲೆಸಿರುವ ಶ್ರೀಮನ್ ನಾರಾಯಣನಿಗೆ ಭಕ್ತರೆಂದರೆ ತುಂಬಾ ಪ್ರೀತಿ. ಯಾರು ನಿರಂತರ ಅವರ ನಾಮಸ್ಮರಣೆ ಮಾಡುತ್ತಾರೋ ಅವರ ಯೋಗಕ್ಷೇಮವನ್ನು ಸ್ವತಃ ವೆಂಕಟೇಶ್ವರ ಸ್ವಾಮಿಯೇ ನೋಡಿಕೊಳ್ಳುತ್ತಾರೆ. ಅಂತಹ ದಿವ್ಯ ದೈವವನ್ನು ಪ್ರಸನ್ನಗೊಳಿಸಿಕೊಳ್ಳಲು ಅತಿ ಸುಲಭದ ಮಾರ್ಗವೇ ಈ ಶ್ರೀ ವೆಂಕಟೇಶ್ವರ ವ್ರತಕಲ್ಪ. ಈ ಅದ್ಭುತ ವ್ರತಕಲ್ಪದಲ್ಲಿರುವಂತಹ 5ನೇ ಅಧ್ಯಾಯವನ್ನು ಮಹಾ ತಪಸ್ಸಂಪನ್ನರಾದ ಶ್ರೀ ಅತ್ರಿ ಮಹರ್ಷಿಗಳು ಈ ರೀತಿ ವಿವರಿಸಿದ್ದಾರೆ. ಪುತ್ರರೇ, ಶ್ರೀನಿವಾಸನ ಪ್ರಿಯ ಭಕ್ತರೇ, ಕಲಿಯುಗ ವಾಸಿಗಳಾದ ನಿಮ್ಮ ಅದೃಷ್ಟ ವರ್ಣಿಸಲು ಅಸಾಧ್ಯ. ಕೃತಯುಗ, ತ್ರೇತಾಯುಗ ಹಾಗೂ ದ್ವಾಪರ ಯುಗಗಳಲ್ಲಿ ಎಷ್ಟೋ ಕಠಿಣವಾದ ನಿಯಮ ನಿಷ್ಠೆಗಳಿಂದ ಆರಾಧಿಸಿದಾಗಲೂ ಪ್ರಸನ್ನವಾಗದಿದ್ದ ಶ್ರೀ ಮಹಾವಿಷ್ಣು ಕಲಿಯುಗದಲ್ಲಿ ಕೇವಲ ನಾಮಸ್ಮರಣೆಯಿಂದಲೇ ನಿಮ್ಮನ್ನು ಅನುಗ್ರಹಿಸುತ್ತಿದ್ದಾರೆ. ಭಕ್ತಿಯಿಂದ ಯಾರೇ ಕರೆದರೂ ಅವರ ಹತ್ತಿರ ಬರುತ್ತಿದ್ದಾರೆ. ಅಷ್ಟೊಂದು ಕರುಣಾಮಯಿ ಶ್ರೀನಿವಾಸ. ತಿರುಮಲ ಕ್ಷೇತ್ರವೆಲ್ಲವೂ ಸಾಲಗ್ರಾಮಮಯವೇ. ಆ ಪವಿತ್ರವಾದ ಬೆಟ್ಟದ ಮೇಲೆ ನೀವಿಡುವಂತ ಪ್ರತಿಯೊಂದು ಹೆಜ್ಜೆಯೂ ಎಷ್ಟೋ ಜನ್ಮಗಳ ಪುಣ್ಯಫಲವಾಗಿದೆ. ಪೂರ್ವ ಕಾಲದಲ್ಲಿ ಕೌಮಾರ ದೇಶದಲ್ಲಿ ಮಿತ್ರ ಎಂಬ ಒಬ್ಬ ಅಗಸನಿದ್ದ. ಅವನು ಅವನ ಕುಲ ಕಸುಬನ್ನು ಮಾಡುತ್ತಾ, ಇರುವುದರಲ್ಲಿ ದಾನ ಧರ್ಮ ಮಾಡುತ್ತಾ ಧರ್ಮಪರವಾಗಿ ಜೀವನ ಮಾಡುತ್ತಿದ್ದ. ಅವನ ಚಿಂತೆಯೆಲ್ಲ ಅವನಿಗಿದ್ದಂತ ಒಂದೇ ಒಂದು ಲೋಪದ ಮೇಲಿತ್ತು. ಅದೇ ಅವನಿಗೊಂದು ಕಾಲು ಚಿಕ್ಕದಾಗಿತ್ತು. ಹಾಗಾಗಿ ಒಗೆದ ಮೇಲೆ ಬಟ್ಟೆಗಳನ್ನು ಮನೆ ಮನೆಗೂ ಹೊತ್ತುಕೊಂಡು ಹೋಗಿ ಕೊಡುವುದು ಕಷ್ಟವಾಗುತ್ತಿತ್ತು. ಇದು ಸಾಲದೆಂಬಂತೆ ಅವನದು ದೊಡ್ಡ ಸಂಸಾರ ಬೇರೆಯಾಗಿತ್ತು. ಕೆಲಸ ಮಾಡದಿದ್ದರೆ ಒಂದು ಹೊತ್ತು ಊಟಕ್ಕೂ ಪರದಾಡಬೇಕಿತ್ತು. ಅವನು ಯಾವಾಗಲೂ ಶ್ರೀನಿವಾಸನನ್ನು ಪ್ರಾರ್ಥಿಸುತ್ತಿದ್ದ. ಯಾವುದೋ ಒಂದು ದಿನ ದೇವರವನನ್ನು ಕರುಣಿಸುತ್ತಾರೆ ಎಂಬ ನಂಬಿಕೆಯಿಂದ ಜೀವನ ಮಾಡುತ್ತಿದ್ದ. ಶ್ರೀಮನ್ ನಾರಾಯಣ ಇದೆಲ್ಲವನ್ನು ಗಮನಿಸುತ್ತಲೇ ಇದ್ದರು. ಯಾರಿಗೇ ಆಗಲಿ ಅವರ ಪೂರ್ವಜನ್ಮದ ಪಾಪ ಕಳೆಯುವ ಸಮಯ ಬಂದಾಗ ಸ್ವತಃ ಶ್ರೀನಿವಾಸನೇ ಯಾವುದೋ ಒಂದು ರೂಪದಲ್ಲಿ ಬಂದು ಅವರ ಭಕ್ತರನ್ನು ಅನುಗ್ರಹಿಸುತ್ತಾರೆ. ಒಂದು ಸಂಜೆ ಎಂದಿನಂತೆ ಮಿತ್ರ ಒಂದು ಮೂಟೆ ಬಟ್ಟೆಗಳನ್ನು ಹೊತ್ತುಕೊಂಡು ಮನೆ ಮನೆಗೂ ಕೊಡಲು ಹೋಗುತ್ತಿದ್ದ. ಆಗ ಅವನ ಕಣ್ಣಿಗೆ ಒಬ್ಬ ವಯಸ್ಸಾದ ಬ್ರಾಹ್ಮಣ ಕಾಣಿಸಿದರು. ಸಹಜವಾಗಿಯೇ ಮಿತ್ರ ಶ್ರದ್ಧಾಭಕ್ತಿ ಇರುವವನಾದ್ದರಿಂದ ಹೆಗಲ ಮೇಲೆ ಹೊತ್ತುಕೊಂಡಿದ್ದಂತ ಮೂಟೆಯನ್ನು ಕೆಳಗಿಳಿಸಿ ಆ ಬ್ರಾಹ್ಮಣನಿಗೆ ನಮಸ್ಕಾರ ಮಾಡಿದ. ಆಗ ಆ ಬ್ರಾಹ್ಮಣ, ಏನಪ್ಪ, ಈ ಕುಂಟುಕಾಲಿನಿಂದ ತುಂಬಾನೇ ನೋವು ಪಡುತ್ತಿದ್ದೀಯ. ನಿನ್ನ ನೋವು ನೋಡೋಕೆ ನನಗೆ ತುಂಬಾ ಕಷ್ಟವಾಗುತ್ತಿದೆ ಅಂದರೆ ಪಾಪ ನೀನೆಷ್ಟು ನೋವು ತಿನ್ನುತ್ತಿದ್ದೀಯೋ ಏನೋ ಅಂದರು. ಆಗ ಮಿತ್ರ, ಸ್ವಾಮಿ, ನೀವು ನೋಡಲು ಮಹಾನುಭಾವರಂತೆ ಕಾಣುತ್ತಿದ್ದೀರಿ. ನನ್ನದು ದೊಡ್ಡ ಸಂಸಾರ ಆಗಿರುವುದರಿಂದ ನಾನು ಈ ಕೆಲಸ ಮಾಡಲೇಬೇಕಾಗಿದೆ. ನನ್ನ ಈ ಅಂಗವೈಕಲ್ಯ ಹೋಗುವಂತ ಮಾರ್ಗ ಯಾವುದಾದರೂ ಇದ್ದರೆ ಸೂಚಿಸಿ ಎಂದು ಕೇಳಿಕೊಂಡ. ಆಗ ಆ ಬ್ರಾಹ್ಮಣ, ನೋಡಪ್ಪ, ನೀನು ಕೇಳಿದಂತೆ ಒಂದು ಮಾರ್ಗವಿದೆ, ಹೇಳುತ್ತೇನೆ. ಅದನ್ನು ನೀನು ಗಮನವಿಟ್ಟು ಕೇಳಿಸಿಕೊ. ಕೇವಲ ನಿನ್ನ ಅಂಗವೈಕಲ್ಯ ಮಾತ್ರ ಹೋಗುವುದಲ್ಲದೆ ನಿನ್ನ ದರಿದ್ರ ಕೂಡ ಹೋಗಿ ಅಷ್ಟೈಶ್ವರ್ಯ ಬರುವಂತ ಒಂದು ವ್ರತದ ಬಗ್ಗೆ ಹೇಳುತ್ತೇನೆ. ವ್ರತ ಆಚರಿಸಿದ ಮರುಕ್ಷಣವೇ ನಿನಗೆ 1000 ನಾಣ್ಯಗಳು ಲಭಿಸುತ್ತದೆ. ಆದರೆ ಒಂದು ಷರತ್ತು, ಅದರಲ್ಲಿ ಅರ್ಧ ನನಗೆ ಕೊಡಬೇಕು. ನಾನು ಮತ್ತೆ ನಾಳೆ ಇದೇ ಸಮಯಕ್ಕೆ ಇಲ್ಲಿಗೆ ಬರುತ್ತೇನೆ ಅಂದರು. ಅದಕ್ಕೆ ಮಿತ್ರ, ಸ್ವಾಮಿ, ಇದಕ್ಕಿಂತಲೂ ದೊಡ್ಡ ಮಹಾಭಾಗ್ಯ ಇನ್ನೇನಿರುತ್ತದೆ. ಆ ವ್ರತವನ್ನು ಇವತ್ತೇ ಆಚರಿಸುತ್ತೇನೆ, ದಯವಿಟ್ಟು ತಿಳಿಸಿಕೊಡಿ ಎಂದು ಕೇಳಿದಾಗ ಆ ಬ್ರಾಹ್ಮಣ ಶ್ರೀ ವೆಂಕಟೇಶ್ವರ ವ್ರತಕಲ್ಪವನ್ನು ಹೇಳಿಕೊಟ್ಟರು. ಮಿತ್ರ ದುಪ್ಪಟ್ಟು ಉತ್ಸಾಹದಿಂದ ಮನೆಗೆ ಹೋಗಿ ಈ ವಿಷಯವನ್ನು ಹೆಂಡತಿಗೆ ಹೇಳಿ ಅಕ್ಕಪಕ್ಕದವರನ್ನು ಮನೆಗೆ ಕರೆದು ಶ್ರೀ ವೆಂಕಟೇಶ್ವರ ವ್ರತಕಲ್ಪವನ್ನು ಆಚರಿಸಿ ತೀರ್ಥ ಪ್ರಸಾದಗಳನ್ನು ಮನೆಗೆ ಬಂದ ಪ್ರತಿಯೊಬ್ಬರಿಗೂ ಕೊಟ್ಟ. ಅಷ್ಟರಲ್ಲಿ ಮನೆಯಾಚೆ ಏನೋ ಒಂದು ಕೋಲಾಹಲ ಶುರುವಾಯಿತು. ಮಿತ್ರನ ಮಗ ಗಾಬರಿಯಾಗಿ ಮನೆಯೊಳಗೆ ಓಡಿ ಬಂದು, ಅಪ್ಪ,
ರಾಜಭಟರು ನಿಮಗಾಗಿ ಬಂದಿದ್ದಾರೆ. ಮಹಾರಾಜ ನಿಮಗೆ ಕಾಣಿಕೆ ಕಳಿಸಿದ್ದಾರಂತೆ ಎಂದು ಹೇಳಿದ. ಅಷ್ಟರಲ್ಲಿ ರಾಜಭಟರು ಮಿತ್ರನ ಹತ್ತಿರ ಬಂದು, ನಿನ್ನನ್ನು ಮಹಾರಾಜ ಆಸ್ಥಾನದ ಅಗಸನಾಗಿ ನೇಮಿಸಿದ್ದಾರೆ. 1 ವಾರದಲ್ಲಿ ನಿನ್ನ ಎಲ್ಲಾ ಕೆಲಸಗಳು ಜವಾಬ್ದಾರಿಗಳು ಮುಗಿಸಿಕೊಂಡು ಕೆಲಸಕ್ಕೆ ಬಂದು ಬಿಡು ಎಂದು ಹೇಳಿ 1000 ನಾಣ್ಯಗಳನ್ನು ಮಿತ್ರನ ಕೈಗೆ ಕೊಟ್ಟರು. ಆ ಮಾತು ಕೇಳಿದ ಮಿತ್ರನ ಸಂತೋಷಕ್ಕೆ ಇತಿಮಿತಿಯೇ ಇರಲಿಲ್ಲ. 1 ವಾರದ ನಂತರ ಏನಾಗುತ್ತದೋ ಏನೋ ಅಂದುಕೊಂಡು ಮಿತ್ರ ಮಾರನೆಯ ದಿನವೇ ಬೆಳಗಿನ ಜಾವವೇ ಬಟ್ಟೆಗಳು ಬೇಕಾದ ವಸ್ತುಗಳನ್ನು ಮೂಟೆ ಕಟ್ಟಿಕೊಂಡು ಅರಮನೆ ಕಡೆ ಹೋದ. ಸಂತೋಷದಲ್ಲಿ ಮಿತ್ರ ಬ್ರಾಹ್ಮಣನ ವಿಷಯ ಪೂರ್ತಿಯಾಗಿ ಮರೆತು ಹೋಗಿದ್ದ. ದಾರಿ ಮಧ್ಯದಲ್ಲಿ ಬ್ರಾಹ್ಮಣನಿಗೆ ಕೊಟ್ಟ ಮಾತು ನೆನಪಾದರೂ ಕೂಡ ಯಾವಾಗಾದರೂ ಭೇಟಿಯಾದಾಗ ಅವರಿಗೆ ಕೊಡಬೇಕಾದ 500 ನಾಣ್ಯಗಳನ್ನು ಕೊಡೋಣ ಅಂದುಕೊಂಡು ಅರಮನೆಗೆ ಹೋಗಿ ಕೆಲಸಕ್ಕೆ ಸೇರಿಕೊಂಡ. ದಿನಗಳು ತಿಂಗಳುಗಳು ಕಳೆದು ಹೋಯಿತು. ಮಿತ್ರ ಬ್ರಾಹ್ಮಣನಿಗೆ ಕೊಟ್ಟ ಮಾತು ಪೂರ್ತಿಯಾಗಿ ಮರೆತು ಹೋದ. ಇನ್ನು ಬ್ರಾಹ್ಮಣನ ರೂಪದಲ್ಲಿ ಬಂದ ಶ್ರೀನಿವಾಸನಿಗೆ ಮಿತ್ರನ ಮೇಲೆ ಕೋಪ ಬಂದಿತು. ಮನುಷ್ಯನ ಬುದ್ಧಿಯೇ ಅಷ್ಟು ಅಂದುಕೊಂಡರು ಶ್ರೀನಿವಾಸ. ಅವನಿಗೆ ಬುದ್ಧಿ ಕಲಿಸಲು ತೀರ್ಮಾನಿಸಿಕೊಂಡರು. ಮಾರನೆಯ ದಿನವೇ ಮಹಾರಾಣಿಯ ಒಡವೆಗಳು ಕಾಣೆಯಾಯಿತು. ಅಪರಾಧ ಹೊಸದಾಗಿ ಕೆಲಸಕ್ಕೆ ಸೇರಿದ್ದಂತ ಮಿತ್ರನ ಮೇಲೆ ಬಿದ್ದಿತು. ಮಹಾರಾಜ ಮಿತ್ರನಿಗೆ ಕಠಿಣ ಕಾರಾಗಾರ ಶಿಕ್ಷೆ ವಿಧಿಸಿದ. ಆ ಪ್ರಕಾರ ರಾಜಭಟರು ಮಿತ್ರನನ್ನು ಅನೇಕ ರೀತಿಯಲ್ಲಿ ಶಿಕ್ಷಿಸಿದರು. ಏಕೆ ಈ ರೀತಿ ಆಯಿತು? ಈ ಅಪರಾಧ ನನ್ನ ಮೇಲೆ ಏಕೆ ಬಿತ್ತು ಎಂದು ಯೋಚಿಸುತ್ತಾ ಕುಳಿತಿದ್ದ ಮಿತ್ರನಿಗೆ ಆ ದಿನ ರಾತ್ರಿ ಶ್ರೀನಿವಾಸ ಕನಸಲ್ಲಿ ಕಾಣಿಸಿಕೊಂಡು ಬ್ರಾಹ್ಮಣನ ರೂಪದಲ್ಲಿ ಬಂದಿದ್ದು ಅವರೇ ಎಂದು, ಅವರಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳದೆ ಇದ್ದುದರಿಂದಲೇ ಹೀಗೆಲ್ಲವೂ ಆಯಿತು ಎಂದು ಹೇಳಿದರು. ಆಗ ಮಿತ್ರ ಅಳುತ್ತಾ, ಸ್ವಾಮಿ, ನಾನೊಬ್ಬ ದೊಡ್ಡ ಪಾಪಿ, ಎಷ್ಟೊಂದು ದೊಡ್ಡ ಅಪರಾಧ ಮಾಡಿಬಿಟ್ಟೆ. ದಯವಿಟ್ಟು ನನ್ನ ಮೇಲೆ ಕರುಣೆ ತೋರಿಸಿ. ಇನ್ನು ಮುಂದೆ ತಪ್ಪದೆ ಪ್ರತಿ ತಿಂಗಳು ನಿಮ್ಮ ವ್ರತ ಆಚರಿಸುತ್ತೇನೆ. ನನ್ನ ಸಂಪಾದನೆಯಲ್ಲಿ ಅರ್ಧ ಭಾಗವನ್ನು ಪ್ರತಿ ತಿಂಗಳು ಜೀವನ ಪರ್ಯಂತ ನಿಮಗೆ ಕೊಡುತ್ತೇನೆ ಎಂದು ಹೇಳಿ ಅನೇಕ ರೀತಿಯಲ್ಲಿ ಕ್ಷಮೆ ಕೇಳಿದ. ಆಗ ವೆಂಕಟೇಶ್ವರ ಸ್ವಾಮಿ ಶಾಂತಗೊಂಡು ಮಿತ್ರನನ್ನು ಕ್ಷಮಿಸಿದರು. ಕೂಡಲೇ ಮಹಾರಾಣಿಯ ಒಡವೆಗಳು ಆಕೆಯ ಕೋಣೆಯೊಳಗೆ ಯಾವುದೋ ಒಂದು ಮೂಲೆಯಲ್ಲಿ ಪ್ರತ್ಯಕ್ಷವಾಯಿತು. ಹಾಗಾಗಿ ಮಿತ್ರ ಕಳ್ಳತನ ಮಾಡಲಿಲ್ಲ ಎಂಬುದು ಸಾಬೀತಾಯಿತು. ಹಾಗಾಗಿ ಮಿತ್ರನನ್ನು ಕಾರಾಗಾರದಿಂದ ಬಿಡುಗಡೆ ಮಾಡಿದರು. ಅಂದಿನಿಂದ ಮಿತ್ರ ಪ್ರತಿ ತಿಂಗಳು ಶ್ರೀನಿವಾಸನ ವ್ರತ ಮಾಡುತ್ತಾ ಕೊಟ್ಟ ಮಾತಿನ ಪ್ರಕಾರ ಪ್ರತಿ ತಿಂಗಳು ಅವನಿಗೆ ಬರುತ್ತಿದ್ದಂತ ಸಂಪಾದನೆಯಲ್ಲಿ ಅರ್ಧ ಭಾಗ ಶ್ರೀನಿವಾಸನಿಗೆ ಸಮರ್ಪಿಸುತ್ತಾ ಜೀವನ ಪರ್ಯಂತ ಸುಖವಾಗಿ ಬದುಕಿ ಸತ್ತ ಮೇಲೆ ಮೋಕ್ಷ ಪಡೆದುಕೊಂಡ ಎಂದು ಅತ್ರಿ ಮಹರ್ಷಿ ಕತೆ ಮುಗಿಸಿದರು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ, ಕತೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.